नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम्। ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ ಭಾಗವತ ದ್ವಿತೀಯ ಸ್ಕಂದ ಸಪ್ತಮೋಧ್ಯಾಯದಲ್ಲಿ 34ನೇ ಶ್ಲೋಕ ಹೇಳಬೇಕು. ಕ್ರೀಡನ್ ವನೆ ನಿಶಿ ನಿಶಾಕರ ರಶ್ಮಿಗೌರ್ಯಾಂ ರಾಸೋನ್ಮುಖ ಕಳಪದಾಯತ ಮೂರ್ಛಿತೇನ ಉದ್ದೀಪಿತ ಸ್ಮರ ರುಜಾಂ ಪ್ರಜಸದ್ವಧೂನಾಂ ಹರ್ತುರ್ಹರಿಷ್ಯತಿ ಶಿರೋ ಧನದಾನುಗಸ್ಯ. ಹಾಗೆಂತ ಶಂಖಚೂಡನ ಚರಿತ್ರೆಯನ್ನು ಹೇಳಿ, ಅಂದರೆ ಕೃಷ್ಣ ಪರಮಾತ್ಮ ಮಾಡಿದ ಲೀಲೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಇನ್ನು ಏಚ ಪ್ರಳಂಬ ರಧರ್ಧುರ ಕೇಶ್ಯರಿಷ್ಟ ಮಲ್ಲೇಭ ಕಂಸಯವನ ಕುಜಪೌಂಡ್ರಕಾದ್ಯಾಹ ಅನ್ಯೇಪಿ ಸಾಲ್ವ ಕಪಿವಲ್ಕಲ ದಂತವಕ್ರ ಸಪ್ತೋಕ್ಷ ಶಂಬರ ವಿಡೂರಥ ರುಗ್ಮಿಮುಖ್ಯಾಹ ಏವಾಮೃಧೇ ಸಮಿತಿಶಾಲಿನ ಆತ್ತಚಾಪಾಹ ಕಾಂಬೋಜ ಮತ್ಸ್ಯ ಕುರುಸೃಂಜಯ ಕೈಕಯಾರ್ಣಾಹ ಯಾಸ್ತ್ಯಂತ್ಯದರ್ಶನಮಿತಾ ಬಲಪಾರ್ಥ ಭೀಮ ವ್ಯಾಜಾಹ್ವಯೇನ ಹರಿನಾ ನಿಲಯಂ ತದೀಯಂ. ಪ್ರಳಂಬಾಸುರ, ಖರ ಇವರೆಲ್ಲ ಕಂಸನ ಭೃತ್ಯರು. ದುರ್ದುರ, ಕೇಶಿ, ಅರಿಷ್ಟ ಮತ್ತು ಮಲ್ಲ, ಚಾಣೂರ, ಮುಷ್ಟಿಕ ಅಂತ ಮಲ್ಲ ಯುದ್ಧ ಮಾಡತಕ್ಕವರು. ಕುವಲಯಾಪೀಡ ಆನೆ, ಅವರಿಗೆಲ್ಲ ಒಡೆಯನಾದ ಕಂಸ, ಇವರೆಲ್ಲರನ್ನು ಕೂಡ ಪರಮಾತ್ಮ ಯಮಲೋಕಕ್ಕೆ ಅಟ್ಟಿಸಿದ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಇಲ್ಲ, ಕಾಲಯವನ, ನರಕಾಸುರ, ಪೌಂಡ್ರಕ ವಾಸುದೇವ ಅಂತ ಇವೇ ಮುಂತಾದವರು. ಇನ್ನು ಸಾಲ್ವ, ಮೈಂದ, ದಂತವಕ್ರ, ಮತ್ತು 7 ಗೂಳಿಗಳು, ಶಂಬರ, ವಿಡೂರಥ, ಬಲ್ವಲ ಅಂತ ಒಬ್ಬ, ರುಕ್ಮಿ, ಇವೇ ಮೊದಲಾದವರು ಎಲ್ಲರನ್ನೂ ಕೂಡ ರಣರಂಗದಲ್ಲಿ ಪರಮಾತ್ಮ ಮತ್ತು ಕೌರವರ ಪಾಂಡವರ ಯುದ್ಧ ನಡೆಯುವ ಸಂದರ್ಭದಲ್ಲೂ ಕೂಡ ಬಿಲ್ಲು ಹಿಡಿದು ನಿಂತು ಕಾಂಬೋಜ, ಅಂದರೆ ಕೆಲವರನ್ನೆಲ್ಲ ಪರಮಾತ್ಮ ಕೌರವರ ಪಾಂಡವರ ಯುದ್ಧದಲ್ಲಿ ಸಂಹಾರ ಮಾಡಿಸಿದ್ದಾನೆ, ಕೆಲವರನ್ನೆಲ್ಲ ಸ್ವತಃ ತಾನೇ ಮಾಡಿದ್ದಾನೆ. ಕಾಂಬೋಜ, ಕುರು, ಸೃಂಜಯ, ಕೈಕೇಯ ಮೊದಲಾದವರನ್ನು ಸ್ವತಃ ಕೃಷ್ಣ ತಾನೇ ಮಾಡಿದ್ದಾನೆ. ಕೆಲವರನ್ನ ಬಲರಾಮ ಮುಖದಿಂದಲೂ ಮಾಡಿಸ್ತಾನೆ. ಬಲರಾಮ, ಅರ್ಜುನ, ಭೀಮ ಇವರೇ ಮೊದಲಾದವರಿಂದಲೂ ಕೂಡ ಹತರಾಗಿ ಅವರಿಗೆ ಯೋಗ್ಯವಾದ ಗತಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಎಲ್ಲರನ್ನೂ ಪರಮಾತ್ಮನೇ ಸಾಯಿಸಿಲ್ಲ. ಕೆಲವರನ್ನ ಅರ್ಜುನನ ಕೈಯಿಂದ, ಕೆಲವರನ್ನ ಬಲರಾಮನ ಕೈಯಿಂದ, ಕೆಲವರನ್ನ ಭೀಮನ ಕೈಯಿಂದ ಸಂಹಾರ ಮಾಡಿದ್ದಾನೆ. ಹಾಗೆ ಅಂತ ಇಲ್ಲ, ಇದು ಕೃಷ್ಣನ ವಿಚಾರವನ್ನು ಹೇಳುವಾಗ ಕೃಷ್ಣ ಯಾರನ್ನ ಸಂಹಾರ ಮಾಡಿದ್ದಾನೆ ಅಷ್ಟು ಹೇಳಿದ್ದು ಸರಿ. ಬೇರೆಯವರ ವಿಚಾರನ ಯಾಕೆ ಹೇಳಿದ್ರು ಇಲ್ಲಿ? ಭೀಮ,
ಅರ್ಜುನ, ಬಲರಾಮ ಅವ್ರು ಸಂಹಾರ ಮಾಡಿದ್ದನ್ನೆಲ್ಲ ಯಾಕೆ ಹೇಳಬೇಕಾಗಿತ್ತು? ಹಾಗೆಂದ್ರೆ ಇಷ್ಟೇ ಅಭಿಪ್ರಾಯ. ಕೆಲವರನ್ನ ಭೂಭಾರ ಹರಣಕ್ಕಾಗಿಯೇ ಪರಮಾತ್ಮ ಅವತಾರ ಮಾಡಿದ್ದು, ಮತ್ತು ಉಳಿದ ದೇವತೆಗಳು ಕೂಡ ಭೂಭಾರ ಹರಣಕ್ಕಾಗಿಯೇ ಬಂದರು. ಆದರೆ ಪರಮಾತ್ಮನ ಸೇವಾರೂಪವಾದ ಭೂಭಾರ ಹರಣ ಅದು. ಮುಖ್ಯ ಉದ್ದೇಶ ಏನು? ಪರಮಾತ್ಮನ ಸೇವೆ ಅಷ್ಟೆ. ಪರಮಾತ್ಮ ಯಾವ ಸೇವೆಗೆ ಏನನ್ನು ಮಾಡಬೇಕು ಅಂತ ಭೂಮಿಯಲ್ಲಿ ಅವತಾರ ಮಾಡ್ತಾನೋ ಅದಕ್ಕೆ ಅನುಗುಣವಾಗಿ ದೇವತೆಗಳು ಬಂದು ಸಹಕಾರವನ್ನ, ಸೇವೆಯನ್ನ ಮಾಡ್ತಾರೆ ಹಾಗೆ ಅಂತ. ಅದರಿಂದ ಕೆಲವರನ್ನ ಸಾಕ್ಷಾತ್ತಾಗಿ ಕೃಷ್ಣನೇ ಸಂಹಾರ ಮಾಡಿದ್ದು, ಇನ್ನು ಕೆಲವರನ್ನ ಬೇರೆಯವರ ಮುಖಾಂತರ ಮಾಡಿದರೂ ಕೂಡ ಸ್ವತಃ ಅವರ ಒಳಗಿದ್ದು ಮಾಡಿಸಿದ್ದು ಕೃಷ್ಣನೇ. ಕೃಷ್ಣನ ಅನುಗ್ರಹದಿಂದಲೇ ಕೂಡ ಬಲರಾಮ, ಭೀಮ, ಅರ್ಜುನ ಎಲ್ಲರೂ ಕೂಡ ತಮ್ಮ ತಮ್ಮ ಸೇವೆಯನ್ನ ಮಾಡ್ಲಿಕ್ಕಾಯಿತು ಹಾಗೆ ಅಂತ ಅದರ ಅಭಿಪ್ರಾಯ. ಇನ್ನು ಕಾಲೇನ ಮೀಲಿತದೃಶಾಂ ಅವಮೃಶ್ಯ ನೃಣಾಂ ಸ್ತೋಕಾಯುಷಾಂ ಸ್ವನಿಗಮೋ ಬತ ದೂರಪಾರಃ ಆವಿರ್ಹಿತಸ್ತ್ವನುಯುಗಂ ಸಹಿ ಸತ್ಯವತ್ಯಾ ವೇದದ್ರುಮಂ ವಿಟಪಶೋ ವಿಭಜಿಷ್ಯತಿ ಸ್ಮ. ಇನ್ನು ವೇದವ್ಯಾಸರ ಅವತಾರವನ್ನ ಇಲ್ಲಿಗೆ ಹೇಳ್ತಾ ಇದ್ದಾರೆ. ಆ ವೇದವ್ಯಾಸರು ಮಾಡಿದ ಕಾರ್ಯವನ್ನು ಕೂಡ ಹೇಳ್ತಾ ಇದ್ದಾರೆ. ಕಾಲೇನ ಮೀಲಿತ ದೃಶಾಂ, ದ್ವಾಪರ ಯುಗದ ಕೊನೆಯಲ್ಲಿ ಅದು ಕಾಲದ ಬಲ, ಅದು ಅಜ್ಞಾನ ಬರಬೇಕಾದ ಕಾಲ ಅದು ಅಂತ ಹೇಳ್ತಾರೆ. ಒಂದೊಂದು ಕಾಲಕ್ಕೆ ಒಂದೊಂದು ಅದು ದೇವರೇ ಮಾಡೋದು. ಕಾಲೇನ ಮೀಲಿತ ದೃಶಾಂ ಅವಮೃಶ್ಯ, ಕಾಲದ ಬಲದಿಂದ ಸರಿಯಾದ ತತ್ವಜ್ಞಾನ ಅದು ಮರೆಯಾದಾಗ, ನೃಣಾಂ ಸ್ತೋಕಾಯುಷಾಂ ಸ್ವನಿಗಮಃ ಬತ ದೂರಪಾರಃ. ಇನ್ನು ಮನುಷ್ಯರು ಹೇಗಾಗಿದ್ದರು? ಸ್ತೋಕಾಯುಷಾಂ, ಸ್ವಲ್ಪನೇ ಆಯುಷ್ಯ, ಅಲ್ಪಾಯುಷಿಗಳಾಗಿದ್ದದ್ದನ್ನು ನೋಡಿದರು. ತಾವು ಉಪದೇಶ ಮಾಡಿದ ವೇದ ರಾಶಿಗಳು ಅದೇನಾಗಿದೆ? ಅದು ಅಪಪಾಠಗಳಿಂದ ಅದು ಕೂಡ ಹಾಳಾಗಿಬಿಟ್ಟಿದೆ. ಸರಿಯಾದ ಶುದ್ಧ ಪಾಠವೇ ಸಿಗ್ತಾ ಇಲ್ಲ, ವೇದದ ಪಾಠ. ಆ ಕಾಲದಲ್ಲೇ ನೋಡಿ ಹಾಗಿತ್ತು, ದ್ವಾಪರ ಯುಗದ ಕೊನೆಯಲ್ಲಿ. ಅಂತಹ ಸಂದರ್ಭದಲ್ಲಿ ಪರಮಾತ್ಮ ತಾನೇ ವೇದವ್ಯಾಸರಾಗಿ ಅವತಾರ ಮಾಡ್ತಾನೆ. ಇದಕ್ಕೆ ಹಿಂದೆ ಪರಮಾತ್ಮ ಅವತಾರ ಮಾಡಿದ್ದುಂಟು. ಅನೇಕ ಮಹಾಯುಗಗಳಲ್ಲಿ ಪರಮಾತ್ಮ ಅವತಾರ ಮಾಡಿದ್ದಾನೆ ವೇದವ್ಯಾಸರಾಗಿ. 3ನೇ ಮಹಾಯುಗದಲ್ಲಿ ಪರಮಾತ್ಮನೇ ವೇದವ್ಯಾಸರಾಗಿ ಅವತಾರ ಮಾಡಿದ್ದು, 7ನೇ ಮಹಾಯುಗದಲ್ಲಿ, 16ನೇದು, 25ನೇ ಮಹಾಯುಗ ಮತ್ತು 28ನೇ ದ್ವಾಪರ ಯುಗದಲ್ಲಿ. ಈ ಸಂದರ್ಭದಲ್ಲಿಲ್ಲ, ಪರಮಾತ್ಮನೇ ಸತ್ಯವತಿಯಲ್ಲಿ ವೇದವ್ಯಾಸ ರೂಪದಿಂದ ಅವತಾರ ಮಾಡಿ ವೇದ ವೃಕ್ಷ ಅದನ್ನ ನಾನಾ ಶಾಖೆಗಳು ಉಳ್ಳದಾಗಿ ವಿಭಾಗ ಮಾಡ್ತಾನೆ. ಹಾಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ವಿಭಾಗ ಮಾಡ್ತಾನೆ. ಯದ್ಯಪಿ ಅದು ಒಂದೇ ವೇದ ವೃಕ್ಷ ಅಂದ್ರೆ ಒಂದೇ ಇದು, ಅದರ ಶಾಖೆಗಳು ಹೇಗೆ ಒಂದೇ ಮರದ ಅನೇಕ ಶಾಖೆಗಳು ಇರುತ್ತವೆ, ಅದೇ ತರ ಒಂದೇ ವೇದದ ಶಾಖೆಗಳು ಬಂದಿತ್ತು ಅಂತ ಅಷ್ಟೇ ಅರ್ಥ. ಯಾಕೆ ಶಾಖೆಗಳನ್ನಾದ್ರೆ ಯಾಕೆ ಮಾಡಿದ ಹಾಗೆ ಅಂದ್ರೆ ಮನುಷ್ಯರಿಗೆ ಅಲ್ಪಾಯುಷ್ಯ ಇರೋದನ್ನ ನೋಡಿ ಹಾಗೆ ಅಂತ. ಇದನ್ನು ಓದೋದೇ ಕಷ್ಟ ಆಗಿದೆ ನೋಡಿ ನಮಗೆ. ನಮ್ಮ ಸ್ವಶಾಖೆ ಋಗ್ವೇದನೋ ಯಜುರ್ವೇದನೋ ಯಾವುದೋ ಒಂದು, ಅದನ್ನು ಓದೋದೇ ಕಷ್ಟ ಆಗಿದೆ. ಆಯುಷ್ಯ ಇಲ್ಲ, ಟೈಮ್ ಇಲ್ಲ ಅಂತ ಹೇಳ್ಬಿಡ್ತೀವಿ. ಇನ್ನು ಇಡೀ ವೇದರಾಶಿಯನ್ನು ಓದಂದ್ರೆ ಆಗ್ತದ? ಅದ್ರ ಕಡೆ ತಿರುಗು ನೋಡೋದಿಲ್ಲ ನಾವು. ಅದರಿಂದ ಪರಮಾತ್ಮ ಏನ್ ಮಾಡಿದ, ಅದನ್ನ ವಿಭಾಗ ಮಾಡಿ, ಈಗ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಕೊಡ್ತಾರೆ ನೋಡಿ, ದೊಡ್ಡವರಿಗೆ ಕೊಡುವ ಡೋಸೇಜೇ ಬೇರೆ ಔಷಧಿ, ಸಣ್ಣ ಮಕ್ಕಳಿಗೆ ಕೊಡುವ ಡೋಸೇಜೇ ಬೇರೆ. ಆ ತರ ದ್ವಾಪರ ಯುಗದ ಕೊನೆ ಅಂದ್ರೆ ಕಲಿಯುಗದ ಜನರಿಗಾಗಿ ಅಂತಾನೆ ಟಾರ್ಗೆಟ್. ಪರಮಾತ್ಮ ಅವತಾರ ಮಾಡಿ ವೇದಗಳನ್ನೆಲ್ಲ ವಿಭಾಗ ಮಾಡಿ ಸಣ್ಣ ಸಣ್ಣ ಗ್ರಂಥವನ್ನಾಗಿ ಮಾಡಿ ಅನುಗ್ರಹ ಮಾಡಿದ ಅಂತ. ಇದು ವೇದವ್ಯಾಸರಿಂದ ಸತ್ಯವತಿಯಲ್ಲಿ ಪರಮಾತ್ಮ ಅವತಾರ ಮಾಡಿದ ಕಾರ್ಯವನ್ನು ಇಷ್ಟು ಹೇಳ್ತಾರೆ. ಇನ್ನು ದೇವದ್ವಿಷಾಂ ನಿಗಮವರ್ತ್ಮನಿ ವಿಷ್ಠಿತಾನಾಂ ಪೂರ್ಭಿರ್ಮಯೇನ ವಿಹಿತಾಭಿರದೃಶ್ಯಮೂರ್ತಿ ಲೋಕಾನ್ ಘ್ನತಾಂ ಮತಿ ವಿಮೋಹ ಮತಿ ಪ್ರಲೋಭಂ ವೇಷಂ ವಿಧಾಯ ಯದಭಾಷತ ಔಪಧರ್ಮ್ಯಂ.
ದೇವದ್ವಿಷಾಂ ನಿಗಮವರ್ತ್ಮನಿ ವಿಷ್ಠಿತಾನ. ದೇವತೆಗಳ ದ್ವೇಷಗಳನ್ನು ಮಾಡತಕ್ಕ ಅಸುರರು ನಿಗಮವರ್ತ್ಮನಿ ವಿಷ್ಠಿತಾನ, ವೇದ ಮಾರ್ಗವನ್ನು ಅನುಸರಿಸಿ ಇರೋದನ್ನು ಪರಮಾತ್ಮ ನೋಡ್ತಾನೆ. ಅಂದರೆ ತ್ರಿಪುರಾಸುರ ಸಂಹಾರ ಆದ ಮೇಲೆ ರುದ್ರದೇವರು ಸಂಹಾರ ಮಾಡ್ತಾರೆ ತ್ರಿಪುರಾಸುರರನ್ನ. ಅವರೆಲ್ಲ ದೈತ್ಯರು, ತಮೋಯೋಗ್ಯರು. ಅಂಥವರು ವೇದ ಮಾರ್ಗವನ್ನು ಮತ್ತೆ ಅವರು ಹುಟ್ಟಿ ಬಂದು, ತ್ರಿಪುರಾಸುರ ಕಾಲದಲ್ಲಿ ಮೃತರಾದ ಆ ದೈತ್ಯರೆಲ್ಲ ಮತ್ತೆ ಹುಟ್ಟಿ ಬಂದು, ಅದು ನೋಡಿ, ಅದು ಕೃಷ್ಣನ ಒಂದು ಮಹಿಮೆ, ಅದು ಭೀಮಸೇನ ದೇವರ ಒಂದು ಮಹಿಮೆ, ಇದನ್ನೆಲ್ಲ ಅವರು ಮನಗಂಡು ಏನಾಯಿತು, ತಾವು ಕೂಡ ವೇದ ಮಾರ್ಗದಲ್ಲಿ ಇರಬೇಕು, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಇತ್ಯಾದಿ ವಿಚಾರಗಳನ್ನೆಲ್ಲ ತಾವು ಅನುಸರಿಸಲಿಕ್ಕೆ ಶುರು ಮಾಡಿದ್ರು. ಆದರೆ ಎಂಥವರವರು? ಸ್ವರೂಪತಃ ತಮೋಯೋಗ್ಯರು. ನಿಗಮವರ್ತ್ಮನಿ ವಿಷ್ಠಿತಾನ ಪೂರ್ಭಿರ್ಮಯೇನ ವಿಹಿತಾಭಿ ಅದೃಶ್ಯ ಮೂರ್ತಿ. ಅಂತಹ ಸಂದರ್ಭದಲ್ಲಿ ಅಪ್ರಮೇಯ ಸ್ವರೂಪ ದೇವರನ್ನ ಯಾರಿಂದ ತಿಳಿಯಲಿಕ್ಕೆ ಸಾಧ್ಯ? ಅಂಥವರ ಬುದ್ಧಿಗೆ ಅವರನ್ನು ಮೋಹ ಉಂಟು ಮಾಡಬೇಕು ಅಂತ. ಯಾಕೆ? ತಮೋಯೋಗ್ಯರು, ಅವರಿಗೆ ಸರಿಯಾದ ತತ್ವಜ್ಞಾನ ಸಿಗಬಾರದು ಎನ್ನುವ ದೃಷ್ಟಿಯಿಂದ ಪರಮಾತ್ಮ ತಾನು ಅವರ ಮಗನಾಗಿ ಅವತಾರ ಮಾಡಿ, ಜಿನ ಅಂತ ಬರ್ತಾನೆ, ಆ ಜಿನನ ಮಗ ಬುದ್ಧನಾಗಿ ಪರಮಾತ್ಮ ತಾನು ಅವತಾರ ಮಾಡಿ ಸಣ್ಣ ರೂಪ, ಬಾಲರೂಪ, ಹುಟ್ಟಿದಾಗಲೇ ಮಗುವಾಗಿ ಹುಟ್ಟಿದ ಬಾಲರೂಪವನ್ನು ತೆಗೆದುಕೊಂಡು ಪಾಷಂಡ ಮತವನ್ನು ಅವರಿಗೆಲ್ಲ ಉಪದೇಶ ಮಾಡಿದ. ಪಾಷಂಡ ಮತ ಅಂದರೆ ಏನು? ವೇದ ವಿರುದ್ಧವಾದದ್ದು ಅಂತ ಅರ್ಥ. ಇದನ್ನೇ ಬೌದ್ಧ ಮತ ಅಂತ ನಾವು ಹೇಳ್ತೀವಿ. ಪರಮಾತ್ಮನೇ ಬುದ್ಧನಾಗಿ ಅವತಾರ ಮಾಡಿ ದೈತ್ಯರನ್ನ ಮೋಹಗೊಳಿಸುವುದಕ್ಕಾಗಿ ಮಾಡಿದ ಶಾಸ್ತ್ರ ಅದು. ಇದು ಬುದ್ಧಾವತಾರದ ವಿಚಾರ. ಇದು ಮೇಲ್ನೋಟಕ್ಕೆ ನಮಗೆ ಇದೇನೋ ಯಾಕ್ರಿ ಹಿಂಗೆ ಮಾಡಬೇಕಾಗಿತ್ತು, ದೇವರು ಹೋಗಿ ಹಿಂಗೆ ಮಾಡೋದಾ ಹಾಗೆ ಅಂತ ನಮಗೆ ಒಂದು ಡೌಟ್ ಬರ್ತದೆ. ನಾವು ಇದನ್ನ ಅನೇಕ ಬಾರಿ ವಿಚಾರ ಮಾಡಿದ್ದುಂಟು. ದೇವರು ಆ ಯೋಗ್ಯತೆಯನ್ನು ನೋಡಿಯೇ ಮಾಡೋದು. ಯಾರಿಗೆ ಯಾವುದು ಯೋಗ್ಯನೋ ಅದನ್ನೇ ದೇವರಿಗೆ ಕೊಡೋದು. ಈಗ ನೋಡಿ, 1000 ಜನ್ಮದಲ್ಲಿ ಆ ಸ್ವರ್ಭಾನು ಎನ್ನುವ ಅಸುರ ತಪಸ್ ಮಾಡಿ ಏನ್ ಪಡೆದ? ಅಮೃತ ಬೇಕು ಅಂತ ಪಡೆದ. ನೋಡ್ರೆ ಅವನಿಗೆ ಅಮೃತ ಕುಡಿಯುವ ಯೋಗ್ಯತೆನೇ ಇಲ್ಲ. ಆದರೂ ತಪಸ್ ಮಾಡ್ತಾ ಇದ್ದಾರೆ ಸ್ವರ್ಭಾನು. ದೇವರೇನ್ ಮಾಡಿದ? ಬ್ರಹ್ಮದೇವತರ ಆಯ್ತು ಅಂತ ಅಮೃತ ಸಿಗಲಿ ಅಂತ ವರ ಕೊಟ್ಟ. ಬ್ರಹ್ಮದೇವರು ವರ ಕೊಟ್ಟರು, ಒಳಗಿದ್ದು ಪರಮಾತ್ಮ ಕೊಡಿಸಿ ಏನ್ ಮಾಡಿದ? ಸಮುದ್ರ ಮಥನ ಕಾಲದಲ್ಲಿ ಈ ಸ್ವರ್ಭಾನುವೇ ಬಂದ್ರು. ಮೋಹಿನಿ ಅವತಾರ ಅಮೃತವನ್ನ ಬಡಿಸುವಾಗ, ಮೋಹಿನಿ ಅವತಾರದಲ್ಲಿ ಪರಮಾತ್ಮ ಅಮೃತವನ್ನ ಬಡಿಸುವಾಗ ದೇವತೆಗಳಿಗೆ ಬಡಿಸ್ತಾನೆ. ಆ ಪಂಕ್ತಿಯಲ್ಲಿ ಬಂದು ಸ್ವರ್ಭಾನುವನ್ನು ಕೂಡ್ತಾನೆ. ಅವನ ಕೈಗೂ ಅಮೃತ ಬಿತ್ತು. ಅವನು ಕುಡಿದು ಬಿಟ್ಟ ಅದನ್ನು. ಯದ್ಯಪಿ ಅವನು ಅಮೃತಪಾನಕ್ಕೆ ಯೋಗ್ಯನಲ್ಲ ಅವನು. ಆಗ ಸೂರ್ಯ ಚಂದ್ರರು ಹೇಳ್ತಾರೆ, ಇವನು ಕಪಟ ವೇಷದಿಂದ, ದೇವತೆಗಳ ವೇಷ ಹಾಕಿ ಬಂದಿದ್ದ ಇವನು ಕಪಟ ವೇಷದಿಂದ ದೇವತಾ ಪಂಕ್ತಿಯಲ್ಲಿ ಕೂತಿದ್ದಾನೆ, ಇವನು ದುಷ್ಟ ಹಾಗೆಂತ ಪರಮಾತ್ಮನಲ್ಲಿ ನಿವೇದನ ಮಾಡಿದಾಗ ಪರಮಾತ್ಮ ಅವರ ಕತ್ತನ್ನು ಕತ್ತರಿಸಿದ. ಏನಾಯ್ತು ಕೊನೆಯಲ್ಲಿ? ಕತ್ತರಿಸಿದೆ ಹೊರತು ಅಮೃತ ಏನು ಕೆಲಸ ಮಾಡಿಲ್ಲ. ನೋಡಿ, ದೇವರ ಮುಂದೆ ಯಾವ ಅಮೃತ ಕೆಲಸ ಮಾಡುತ್ತದೆ? ದೇವರ ಇಚ್ಛೆಯಂತೆ ನಡೆಯೋದೆಲ್ಲ ಅಷ್ಟೇ. ದ್ರವ್ಯಂ ಕರ್ಮ ಚಕಾಲಶ್ಚ ಸ್ವಭಾವೋ ಜೀವಯೇವಚ. ಅಮೃತ ಕೆಲಸ ಮಾಡಿಲ್ಲ. ಹೇಗೆ ಪ್ರಹ್ಲಾದನ ವಿಚಾರದಲ್ಲಿ ವಿಷ ಕೆಲಸ ಮಾಡಿಲ್ಲ. ಯಾಕೆ? ವಿಷದ ಸ್ವಭಾವ ಏನು? ಕೊಲ್ಲೋದು. ಆದರೂ ಪ್ರಹ್ಲಾದನ ವಿಚಾರದಲ್ಲಿ ವಿಷ ಕೆಲಸ ಮಾಡಿಲ್ಲ. ಹೇಗೋ ಅದೇ ತರ ಸ್ವರ್ಭಾನು ವಿಷಯದಲ್ಲಿ ಅಮೃತವು ಕೆಲಸ ಮಾಡಿಲ್ಲ. ಎಲ್ಲವೂ ಪರಮಾತ್ಮನ ಇಚ್ಛೆ, ಪರಮಾತ್ಮನ ಅನುಗ್ರಹದಿಂದ ನಡೆಯುತ್ತೆ ಎಂಬುದಕ್ಕೆ ಇದೇ ಸಾಕ್ಷಿ. ನೋಡಿ, ದೇವರ ಇಚ್ಛೆ ಇಲ್ಲದೆ ಯಾವುದೂ ನಡೆಯೋದಿಲ್ಲ. ಅದು ವಿಷ ಇರ್ಬೋದು, ಅಮೃತ ಇರ್ಬೋದು. ಸೊ ಅದರಿಂದ
ಅವರವರ ಯೋಗ್ಯತೆಯನ್ನು ನೋಡಿಕೊಂಡು ಪರಮಾತ್ಮ ಆ ಚಿಂತನೆಯನ್ನ, ಪ್ರಯತ್ನವನ್ನ, ಸಾಧನೆಯನ್ನ ಮಾಡಿಸ್ತಾನೆ ಅಂತ ಒಟ್ಟು ವಿಚಾರ ಇದೆ. ಅದರಿಂದ ದೇವರು ಮಾಡಿದ್ದು ಸರಿ ಆದರೆ ಸರಿಯೇ ಇದೆ ಅಷ್ಟೆ. ಯಾಕೆ ಅವರ ಯೋಗ್ಯತೆ ಹಾಗಿತ್ತು. ಇನ್ನು ಹೇಳ್ಬೋದು, ಅವರಿಗೆ ಕೊಟ್ಟು ಅವರಿಗೆ ಮೋಕ್ಷ ಕೊಡ್ಬೋದಲ್ಲ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಆಯಿತು, ತಾಮಸರು ಅಂತ ಯಾಕೆ ಮಾಡಬೇಕು, ಎಲ್ಲರನ್ನೂ ಒಳ್ಳೆಯವರನ್ನಾಗಿ ಮಾಡಿಬಿಡೋಣ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಆದರೆ ದೇವರ ಸ್ವಭಾವ ಅದು, ಯಾರು ಹೇಗಿದ್ದಾರೋ ಅವರನ್ನು ಹಾಗೆ ರಿಟೈನ್ ಮಾಡ್ತಾನೆ. ಜೀವ ಸ್ವಭಾವವನ್ನ ಬದಲಾವಣೆ ಮಾಡೋದಿಲ್ಲ. ಜೀವ ಸ್ವಭಾವ ಬದಲಾವಣೆ ಮಾಡಿದರೆ ಅದು ಜೀವ ನಾಶ ಮಾಡಿದ ಹಾಗೆ. ಬೆಲ್ಲ ಸಿಹಿಯಾಗಿ ಇರುತ್ತದೆ, ಬೆಲ್ಲವನ್ನ ಖಾರವನ್ನಾಗಿ ಮಾಡಿಬಿಟ್ರೆ ಏನ್ ಮಾಡಬೇಕು, ಬೆಲ್ಲ ನಾಶ ಮಾಡಬೇಕು, ಆಮೇಲೆ ಇನ್ನೊಂದು ಯಾವುದೋ ಪದಾರ್ಥ ಸೃಷ್ಟಿ ಮಾಡಿ ಅದಕ್ಕೆ ಖಾರ ತುಂಬಿಸ್ಬೇಕು ಅಷ್ಟೆ. ಬೆಲ್ಲ ಅಂತೂ ಸಿಗೋದಿಲ್ಲ. ಹೇಗೋ ಅದೇ ತರ ಆ ರೀತಿಯಾಗಿ ಆಗ್ಲಿ ಪರವಾಗಿಲ್ಲ ಹಾಗೆ ಅಂದ್ರೆ ಆ ರೀತಿಯಾಗಿ ದೇವರು ಮಾಡೋದಿಲ್ಲ, ಅವನ ಸ್ವಭಾವ ಅದು ಅಷ್ಟೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಹಾಗೆ ಇದೆ ನೋಡಿ. ತುಂಬ ತಪ್ಪು ಮಾಡಿದರೆ ಏನು ಮಾಡ್ತಾರೆ, ಅವರಿಗೆ ಗಲ್ಲಿಗೆ ಏರಿಸ್ತಾರೆ ಅಷ್ಟೇ. ಮರಣ ಶಿಕ್ಷೆನೇ ಕೊಡೋದು. ಅವ್ರನ್ನ ಪಾಪ ಏನಾದ್ರು ಒಂಚೂರು ಬದಲಾವಣೆ ಮಾಡಿ ಇನ್ನೊಂಚೂರು ಅವಕಾಶ ಕೊಡಿ ಹಾಗೆ ಅಂತೆಲ್ಲ ಇಲ್ಲ ನೋಡಿ. ನಮ್ಮಲ್ಲೂ ಇಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನ್ಲೂ ಇಲ್ಲ ಆ ಥರ. ಇದು ಲೋಕದಲ್ಲಿ ಒಪ್ಕೊಂಡಿರುವ ನೀತಿ ಇದು. ಅಷ್ಟೇ ಯಾಕೆ, ಸೈಂಟಿಸ್ಟ್ ನೋಡಿ, ಡಾಕ್ಟರ್ಸು ಎಷ್ಟು ವೈರಸ್ಸನ್ನು ಸಂಹಾರ ಮಾಡ್ತಾರೆ. ಪಾಪ ಶರೀರದಲ್ಲಿ ವೈರಸ್ ಇರಲಿ, ಅದು ಅವರಿಗೆ ಒಳ್ಳೆಯದೇ ಆಗ್ತದೆ, ಜೀವಹಿಂಸೆ ಆಗ್ತದೆ ಹಾಗಂತೆಲ್ಲ ನೋಡ್ಲಿಕ್ಕೆ ಆಗ್ತದ? ರೋಗ ನಾಶನೇ ಆಗೋದಿಲ್ಲ. ಹಾಗಿದ್ರೆ ವೈರಸ್ ಹೋಗಬೇಕು, ಆಗಲೇ ದೇಹ ಆರೋಗ್ಯ ಇರೋದು. ಹೇಗೋ ಅದೇ ಥರ ಸಮಾಜ ಚೆನ್ನಾಗಿರ್ಬೇಕಂದ್ರೆ ದುಷ್ಟರು ಇರಬಾರದು ಅಂತ. ಯರ್ಹ್ಯಾಲಯೇಷ್ವಪಿ ಸತಾಂ ನ ಕಥಾ ಹರೇ ಸ್ಯುಃ ಪಾಷಂಡಿನೋ ದ್ವಿಜಜನಾ ವೃಷಲಾ ನೃದೇವಾಃ ಸ್ವಾಹಾ ಸ್ವಧಾ ವಷಡಿತಿ ಸ್ಮ ಗಿರೋ ನ ಯತ್ರ ಶಾಸ್ತಾ ಭವಿಷ್ಯತಿ ಕಲೇರ್ಭಗವಾನ್ ಯುಗಾಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಕಲ್ಕಿ ಅವತಾರ ವಿಚಾರವನ್ನು ಹೇಳ್ತಾ ಇದ್ದಾರೆ. ಕಲ್ಕಿ ಅವತಾರ ಅದು ಯಾವಾಗ ಆಗ್ತದೆ, ಪರಮಾತ್ಮ ಮಾಡುವುದೇನು ಹಾಗೆಂದ್ರೆ, ಯರ್ಹಿ ಆಲಯೇಶ್ವಪಿ ಸತಾಂ ನ ಕಥಾ ಹರೇಸ್ಯುಹು. ಯಾವಾಗ ಮನೆಗಳಲ್ಲಿ ಪರಮಾತ್ಮನ ಕಥೆ, ಭಾಗವತಾದಿ ಕಥೆಗಳ ವಿಚಾರ ಇರೋದಿಲ್ಲವೋ ಅದು ಅಂತ ಹೇಳ್ತಾರೆ. ಅಂತಹ ಪಾಷಂಡಿಗಳು, ಪಾಷಂಡಿನಃ ದ್ವಿಜಜನಾಃ ವೃಷಲಾಃ ನೃದೇವಾಃ. ಯಾವಾಗ ಮನೆಗಳ ಸಜ್ಜನರ ಮನೆಯಲ್ಲೇ ಸತಾಂ ಅಂತ ಹೇಳ್ತಾರೆ ನೋಡಿ, ಸತಾಂ ಆಲಯೇಶ್ವಪಿ, ಸಜ್ಜನರ ಮನೆಯಲ್ಲೇ ಭಾಗವತ ಕೇಳೋದಿಲ್ಲವಂತೆ. ಅದರಿಂದ ಮನೆಗಳಲ್ಲಿ ಹರಿಕಥೆಗಳು ಹೇಳ್ತಾ ಇರಬೇಕು. ಇದು ಸಜ್ಜನರ ಲಕ್ಷಣ. ಇದು ಮನೆ ಅಂತ ಆದರೆ ಹೇಗೆ 4 ಗೋಡೆಗಳು, ಒಂದು ಅಡಿಗೆ ಮನೆ, ದೇವರ ಮನೆ ಅಂತೆಲ್ಲ ಇಡ್ತೀವಿ, ಅದೇ ಥರ ಅಲ್ಲಿರುವ ಒಬ್ಬರು ಕೂಡ ಏನು ಮಾಡಬೇಕು, ಹರಿಕಥಾ ಶ್ರವಣ ಮಾಡಬೇಕು. ಅದು ಸಜ್ಜನರ ಮನೆಯ ಲಕ್ಷಣ ಅದು. ಮತ್ತು ಇಡೀ ದೇಶ ತೆಗೆದುಕೊಂಡ್ರೆ ಇದು ಪರ್ಸನಲ್ ಫ್ಯಾಮಿಲಿ ಆಯಿತು. ಇನ್ನು ಇಡೀ ಸಮಾಜ ಅಂತ ತೆಗೆದುಕೊಂಡ್ರೆ ರಾಜರು, ಪಾಷಂಡಿಗಳು, ವೇದವನ್ನ ನಿಂದನೆ ಮಾಡತಕ್ಕವರು ರಾಜರಾಗಿ ಇರ್ತಾರೆ. ದ್ವಿಜಜನಾಹ ಬ್ರಾಹ್ಮಣರು, ಹೆಸರಿಗಷ್ಟೇ ಬ್ರಾಹ್ಮಣರು, ಹರಿಕತೆ ಯಾವುದೂ ಇರೋದಿಲ್ಲ ಅಂಥವರು. ವೃಷಳರು ಅಂದರೆ ಮ್ಲೇಚ್ಛರು ಅಂತ ಪರದೇಶಿಯರು, ಅಂಥವರೆಲ್ಲ ರಾಜರಾಗಿ ಇದ್ದಾಗ ಅಂತ 2ನೇ ಕಂಡೀಷನ್. ಮನೆಗಳಲ್ಲಿ ಹರಿಕತೆ ಇರೋದಿಲ್ಲ, ಫ್ಯಾಮಿಲಿ ಡೌನ್, ರಾಜರು ಕೂಡ ಡೌನ್ ಆಗಿರ್ತಾರೆ. ಯಾಕೆ, ಧರ್ಮ ಎಂಬ ಹೆಸರೇ ಇರೋದಿಲ್ಲ ಅವರಿಗೆ. ಅಂತ ರಾಜರು ಇದ್ದಾಗ
ಅಷ್ಟು ಮಾತ್ರ ಇಲ್ಲ, ಸ್ವಾಹ ಸ್ವಧ ವಷಟ್ ಇತಿ ಸ್ಮ ಗಿರೋಹೋ ನ ಯತ್ರ ಶಾಸ್ತಾ ಭವಿಷ್ಯತಿ ಕಲೇರ್ ಭಗವಾನ್ ಯುಗಾಂತ. ಸ್ವಾಹಾಕಾರ ಕೇಳಿಸ್ತಾ ಇರಬೇಕು. ಸ್ವಾಹಾಕಾರ ಸ್ವಧಾಕಾರ ಅಂದ್ರೆ ಏನರ್ಥ? ಸ್ವಾಹಾಕಾರ ದೇವತೆಗಳಿಗಾಗಿ ಯಜ್ಞ ಯಾಗಗಳನ್ನು ಮಾಡ್ತಾ ಇರಬೇಕು. ಸ್ವಧಾ ಹಾಗೆಂದ್ರೆ ಪಿತೃಕಾರ್ಯಗಳು ನಡೀತಾ ಇರಬೇಕು. ಅದು ಮನೆಯಲ್ಲಾಗ್ಬೋದು, ಮಠದಲ್ಲ, ಗಣೇಶ ಭಟ್ಟ ಬಿಡದೆ ಮಾಡ್ತಾ ಇರಬೇಕು. ಇದೆಲ್ಲ ಸಜ್ಜನರ ಲಕ್ಷಣ. ಇದು ಸ್ವಾಹಾಕಾರ ಸ್ವಧಾ ವಷಟ್ ಅದೆಲ್ಲ ಯಜ್ಞದಲ್ಲಿ ಬಳಸ್ತಕ್ಕ ಶಬ್ದಗಳು. ಆ ರೀತಿಯಾದ ಶಬ್ದಗಳು ಸ್ಮ ಗಿರಹ ನ ಯತ್ರ, ಯಾವ ಸಂದರ್ಭದಲ್ಲಿ ಇರೋದಿಲ್ಲವೋ ಅಂತ ಕಾಲದಲ್ಲಿ ಶಾಸ್ತ ಎಲ್ಲರನ್ನೂ ಶಾಸನ ಮಾಡತಕ್ಕ, ನಿಯಮನ ಮಾಡತಕ್ಕ ಪರಮಾತ್ಮ ಭಗವಾನ್ ಕಲೆ ಯುಗಾಂತೆ ಕಲಿಯುಗದ ಕೊನೆಯಲ್ಲಿ ಭವಿಷ್ಯತಿ ಅವತಾರ ಮಾಡ್ಲಿಕ್ಕಿದ್ದಾನೆ ಹಾಗೆಂತ. ಅವತಾರ ಮಾಡಿ ಕಲಿನಿಗ್ರಹವನ್ನ ಮಾಡ್ತಾನೆ, ಕಲಿಯುಗ ಮುಗಿಯುವಂತೆ ಮಾಡ್ತಾನೆ ಅಂತ ಒಟ್ಟು. ಸರ್ಗೇ ತು ಯೋ ಅಹಂ ಋಷಯೋ ನವಯೇ ಪ್ರಜೇಶಾಃ ಸ್ಥಾನೇತ ಧರ್ಮಮಖಮನ್ವಮರಾವನೀಶಾಃ ಅಂತೆ ತ್ವಧರ್ಮಹರಮನ್ಯವಶಾಸುರಾದ್ಯಾಃ ಮಾಯಾ ವಿಭೂತಯೈ ಮಾ ಪುರುಷಕ್ತಿ ಭಾಜಃ. ಒಟ್ಟು ಪರಮಾತ್ಮನ ವಿಭೂತಿ ರೂಪ ಯಾರು ಅಂತ ಅದನ್ನ ಹೇಳ್ತಾ ಇದ್ದಾರೆ. ಸರ್ಗೆ ಅಂದ್ರೆ ಸೃಷ್ಟಿಕಾಲದಲ್ಲಿ ಅಂತ ಅರ್ಥ. ಸೃಷ್ಟಿಕಾಲದಲ್ಲಿ ಸೃಷ್ಟಿ ಮಾಡುವುದಕ್ಕಾಗಿ ಪರಮಾತ್ಮ ಕೆಲವರಲ್ಲಿ ವಿಶೇಷ ಶಕ್ತಿಯನ್ನು ಇಟ್ಟಿರ್ತಾನೆ. ಅವರಿಂದ ಚೆನ್ನಾಗಿ ಸೃಷ್ಟಿ ಆಗ್ತದಂತೆ. ಯಾರವರು? ಯಹ ಅಹಂ ನಾನು ಅಂತ ಹೇಳ್ಕೊಡ್ತಾರೆ. ನಾನು ಅಂದ್ರೆ ಯಾರು? ಬ್ರಹ್ಮದೇವರು. ಬ್ರಹ್ಮದೇವರ ಮಾತು ಇದು. ಋಷಯ ಮರೀಚಿ ಮುಂತಾದ ಋಷಿಗಳು, ನವಯೇ ಪ್ರಜೇಶಾಹ ಪ್ರಜಾಪತಿಗಳು, 9 ಪ್ರಜಾಪತಿಗಳು ಅಂತ. ಪ್ರಜೇಶಾಹ ಸ್ಥಾನೇ ಅಥ ಧರ್ಮಮಖ ಧರ್ಮಮಖ ಮನು ಅಮರ ಅವನೀಶಾಹ. ಇದು ಸೃಷ್ಟಿಕಾಲದಲ್ಲಿ ಇಷ್ಟೇ. ಯಾರು? ಅಹಂ ಅಂದ್ರೆ ಬ್ರಹ್ಮದೇವರು, ಮರೀಚಿ ಮುಂತಾದ ಋಷಿಗಳು, ಪ್ರಜಾಪತಿಗಳು. ಇವರು ಸೃಷ್ಟಿಕಾಲದಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇರುತ್ತದೆ, ಅವರಲ್ಲಿ ಸೃಷ್ಟಿಯನ್ನು ಮುಂದುವರಿಸ್ತಾರೆ. ಸ್ಥಾನೇ ಹಾಗೆ ಅಂದ್ರೆ ರಕ್ಷಣೆ. ಸ್ಥಾನೇ ರಕ್ಷಣೆ ಮಾಡುವುದಕ್ಕಾಗಿ ಯಾರಲ್ಲಿ ಇರ್ತಾರೆ? ಧರ್ಮ. ಎಲ್ಲಿ ಧರ್ಮ ನಡೀತದೋ ಅಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ. ಮಖ ಯಜ್ಞ ಯಾಗಾದಿಗಳು. ಮನುಗಳು, ವೈವಸ್ವತ ಮನು ಅಂತೆಲ್ಲ ನಾವೇನು ಹೇಳ್ತೀವಿ, ಮನುಗಳು. ಮತ್ತು ಅಮರ ದೇವತೆಗಳು. ಅವನೀಶಾಹ ರಾಜರು ಅಂತ ಯಾರಿರ್ತಾರೆ? ಸಜ್ಜನರಾದ ರಾಜರು. ಅವರಲ್ಲಿಲ್ಲ ಪರಮಾತ್ಮನ ವಿಶೇಷ ಸನ್ನಿಧಾನ, ವಿಭೂತಿಯನ್ನ ಪರಮಾತ್ಮ ಇಟ್ಟು ಅವರಲ್ಲಿ ಶಕ್ತಿಯನ್ನು ತುಂಬಿಸಿ ಜಗತ್ತಿನ ರಕ್ಷಣೆಯನ್ನ ಮಾಡ್ತಾನೆ. ಹಾಗೆ ಸೃಷ್ಟಿಕಾಲದಲ್ಲಿ ಕೆಲವರಿಗೆ, ಇನ್ನು ರಕ್ಷಣೆ ಮಾಡುವುದಕ್ಕಾಗಿ ಕೆಲವರಲ್ಲಿ ತನ್ನ ಸನ್ನಿಧಾನವನ್ನು ಇಟ್ಟು ಪರಮಾತ್ಮ ತಾನೇ ರಕ್ಷಣೆ ಮಾಡ್ತಾನೆ. ಇನ್ನು ಅಂತೆ ಅಂದ್ರೆ ಪ್ರಳಯಕಾಲ. ಪ್ರಳಯಕಾಲದಲ್ಲಿ ತು ಅಧರ್ಮ ಹರ ಮನ್ಯುವಶ ಅಸುರಾದ್ಯಾಹ. ಹಾಗೆಂತ ಅಧರ್ಮ, ಅಲ್ಲಿ ಅಧರ್ಮ ಮಾಡುವವರಲ್ಲಿ ಶಕ್ತಿ ಜಾಸ್ತಿ ಇಡ್ತಾನೆ. ಯಾಕೆ? ಅದು ಕೊನೆಯ ಕಲಿಯುಗ ಅಲ್ವಾ? ಕೊನೆಯ ಕಲಿಯುಗ. ಅಂತಹ ಸಂದರ್ಭದಲ್ಲಿ ಇನ್ನು ಅಧರ್ಮ ಜಾಸ್ತಿ ಇರುತ್ತದೆ. ಅದರಿಂದ ಅಧರ್ಮ ಮಾಡೋದಕ್ಕೆ ಅವರಿಗೆ ಶಕ್ತಿ ಕೊಡ್ಬೇಕಲ್ಲ ದೇವರು ಶಕ್ತಿ ಕೊಟ್ಟರೆ ಅವರು ಅಧರ್ಮ ಮಾಡ್ಲಿಕ್ಕೆ ಆಗ್ತದೆ. ಆ ಥರ ಅಧರ್ಮ ಮಾಡಿಸಿ ಹರ ರುದ್ರದೇವರಲ್ಲೂ ಕೂಡ ವಿಶೇಷ ಸನ್ನಿಧಾನವಿಟ್ಟು, ಯಾಕೆ ಲಯ ಮಾಡುವವರು ಅವರೊಳಗಿದ್ದು ಪರಮಾತ್ಮ ಲಯ ಮಾಡ್ತಾನೆ. ಮನ್ಯುವಶ ಅಸುರಾಧ್ಯಾಹ, ಕೋಪದಲ್ಲಿ ಭಾರಿ ಕೋಪ ಇರತಕ್ಕ ಅಸುರಾದಿಗಳು, ಅವರಲ್ಲಿ ಆಗ ಶಕ್ತಿ ಜಾಸ್ತಿ ಆಗ್ತದೆ. ಆಗ ಅವರು ಧರ್ಮವನ್ನು ಮುಳುಗಿಸಿ ಅಧರ್ಮ ಬೆಳೆಯುವಂತೆ ಮಾಡ್ತಾರೆ.
ಮನ್ಯವಶ ಅಸುರಾದಿ. ಇವರೆಲ್ಲರೂ ಕೂಡ ಏನಾಗಿದ್ದಾರೆ? ಮಾಯಾ ವಿಭೂತಯ ಯಮ ಪೂರ್ಣಶಕ್ತಿ ವಾಜ. ಪೂರ್ಣ ಶಕ್ತಿ ಇರತಕ್ಕ ಪರಮಾತ್ಮನ ವಿಭೂತಿ ಇವರಲ್ಲಿ ಇರುತ್ತದೆ. ಅದರಿಂದ ಅವರು ಆ ಕೆಟ್ಟ ಕೆಲಸಗಳನ್ನ ಅದು ಸೃಷ್ಟಿಕಾಲದಲ್ಲಿ ಸೃಷ್ಟಿಯ ಕೆಲಸ, ರಕ್ಷಣೆ ಕಾಲದಲ್ಲಿ ರಕ್ಷಣೆ, ಇನ್ನು ಲಯ ಕಾಲದಲ್ಲಿ ಸಂಹಾರ ಕ್ರಿಯೆ. ಇದೆಲ್ಲವೂ ಕೂಡ ನಮಗೆ ಕಾಣಿಸ್ತದೆ. ದೇವತೆಗಳು ಮಾಡಿದರು, ಅಸುರರು ಮಾಡಿದರು, ರಾಜರು ಮಾಡಿದರು, ಮನುಗಳು ಮಾಡಿದರು. ಎಲ್ಲರ ಒಳಗಿದ್ದು ಪರಮಾತ್ಮ ಮಾಡ್ತಾನೆ. ಇದು ಭಾಗವತ ತಿಳಿಸಿಕೊಡುವ ವ್ಯತ್ಯಾಸ. ಕಣ್ಣಿಗೆ ಯಾವುದು ಕಾಣ್ತದೋ ಅಷ್ಟೇ ನೀನು ತಿಳ್ಕೊಳಿಕ್ ಹೋಗಬೇಡ. ಸರಿಯಾಗಿ ವಿಚಾರ ಮಾಡು. ಶಾಸ್ತ್ರ ವಿಚಾರ ಮಾಡಿ ಯಾರು ಏನ್ ಮಾಡ್ತಾರೆ ಅಂತ ನಾವು ತೀರ್ಮಾನ ಮಾಡಬೇಕು ಅಂತ ಭಾಗವತ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಅದರಿಂದ ಯಾವುದೋ ಒಂದು ವ್ಯಕ್ತಿಯ ಕೆಲಸ ಇಲ್ಲ ಇದು. ಎಲ್ಲವೂ ಕೂಡ ಒಳಗಿದ್ದು ಪರಮಾತ್ಮ ಮಾಡ್ತಾನೆ. ಇದು ಮುಖ್ಯವಾಗಿ ನಮ್ಮ ತಲೆಗೆ ಹೋಗ್ಬೇಕಾಗಿರೋದು. ಸೃಷ್ಟಿ ಸ್ಥಿತಿಲಯ ಕಾರಣ ಗೋವಿಂದ, ಈ ರೀತಿಯಾಗಿ ದೇವರು ಮಾಡ್ತಾನೆ ಅಂತ ತಿಳ್ಕೋಬೇಕು. ಇನ್ನು ವಿಷ್ಣೋರ್ನು ವೀರ್ಯಗಣನಾಂ ಕಥಮೋರ್ಹತೀಹ ಯಃ ಪಾರ್ಥಿವಾನ್ಯಪಿ ಕವಿರ್ ವಿಮಮೇ ರಜಾಂಸಿ ಚಸ್ಕಂಬಯಸ್ವರಭಸ ಸ್ಖಲಿತಂ ತ್ರಿಪೃಷ್ಠಂ ಯನ್ಮಾಂ ನಿಶಾಮ್ಯ ಸದನಾದ್ ಉರುಕಂಪಮಾನಂ. ಈ ರೀತಿಯಾಗಿ ಅಂದ್ರೆ ಹಿಂದೆ ನಾರದರು ಏನ್ ಮಾಡಿದ್ರು? ನೀವೇ ಸೃಷ್ಟಿಕರ್ತರು ಅಂತ ಹೇಳಿಬಿಟ್ರು ಬ್ರಹ್ಮದೇವರನ್ನ. ಅದಕ್ಕಾಗಿ ಇಷ್ಟೆಲ್ಲ ಮಾತು ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ಈ ರೀತಿಯಾಗಿ ಪರಮಾತ್ಮ ಎಲ್ಲವನ್ನು ಮಾಡ್ತಾನೆ. ನಿಮಗೆ ನೋಡೋದಕ್ಕೆ ಬ್ರಹ್ಮದೇವರು ಸೃಷ್ಟಿ ಮಾಡಿದರು, ರುದ್ರದೇವರು ಲಯವನ್ನ ಮಾಡಿದರು, ಹಾಗೆಂತ ಪುರಾಣಗಳಲ್ಲಿ ಪ್ರಸಿದ್ಧಿ ಇದೆ. ಆದರೆ ಇದು ಒಳಗಿರತಕ್ಕ ವಿಚಾರ. ಒಳಗೆ ಇಷ್ಟೆಲ್ಲ ಕೆಲಸವನ್ನ ಪರಮಾತ್ಮ ಮಾಡಿದ್ದನ್ನ ನಾವು ಮಾಡ್ತೇವೆ ಹಾಗೆ ಅಂತ ಅದನ್ನೇ ಮತ್ತೆ ದೃಢಪಡಿಸ್ತಾ ಇದ್ದಾರೆ. ಇನ್ನೊಂದು ಮಾತು ಹೇಳ್ತಾರೆ, ಪರಮಾತ್ಮನ ಮಹಿಮೆ ಅದು ಎಷ್ಟು ಅಪಾರವಾಗಿದೆ ಹಾಗೆ ಅಂತ ಈ ಭೂಮಿಯಲ್ಲಿ ಇರತಕ್ಕ ಮಣ್ಣಿನ ಕಣಗಳನ್ನ ನಾವು ಎಣ್ಣಬಹುದು. ವಿಷ್ಣೋರ್ನು ವೀರ್ಯಗಣನಂ ಕಥಮೋರ್ಹತೀಹ ಯಃ ಪಾರ್ಥಿವಾನ್ಯಪಿ ಕವಿರ್ ವಿಮಮೇ ರಜಾಂಸಿ. ರಜಾಂಸಿ ಅಂದ್ರೆ ಮಣ್ಣಿನ ಧೂಳುಗಳು, ಒಂದೊಂದು ಸಣ್ಣ ಸಣ್ಣ ಭಾಗ. ಅದನ್ನ ಒಂದು ಕವಿ ಜ್ಞಾನಿಯಾದವ ವಿಮಮೆ ಕೌಂಟ್ ಮಾಡಬಹುದು. ಆದರೆ ಪರಮಾತ್ಮನ ಆ ವೀರ್ಯ ಗುಣಗಳು ಇದು ನೋಡಿ, ವೀರ್ಯ ಗಣನಾಂ. ಪರಮಾತ್ಮನ ಗುಣಗಳನ್ನ ನಾವು ಅದನ್ನು ಗಣನೆ ಮಾಡಲಿಕ್ಕೆ ಆಗೋದಿಲ್ಲ, ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಅಷ್ಟು ಅನಂತ ಗುಣಪೂರ್ಣನಾಗಿ ದೇವರಿದ್ದಾನೆ ನೋಡಿ. ನಮಗೆ ಎಷ್ಟು ಅಕ್ಕಿ ಕಾಳಿದೆ ಅಂತ ಕೌಂಟ್ ಮಾಡೋದೇ ಕಷ್ಟ. ಒಂದು ಪಾವು ತೆಗೆದು ಎಷ್ಟು ಅಕ್ಕಿ ಕಾಳಿದೆ ಕೌಂಟ್ ಮಾಡ್ಲಿಕ್ಕೆ ಆಗ್ತದ ನಮಗೆ? ಇನ್ನು ಮಣ್ಣಿನ ಕಣಗಳನ್ನು ಕೌಂಟ್ ಮಾಡೋದಂತೂ ಇನ್ನೂ ದೂರ ಆಯ್ತು. ಅದು ಮನೆಯಲ್ಲಿರುವ ಕೌಂಟ್ ಮಾಡೋದೇ ಕಷ್ಟ. ಮನೆಯಲ್ಲಿರುವ ಧೂಳು ಕೌಂಟ್ ಮಾಡೋದೇ ಆಗೋದಿಲ್ಲ. ಇನ್ನು ಭೂಮಿಯಲ್ಲಿ ಇರತಕ್ಕ ಎಲ್ಲ, ಲೋಕದಲ್ಲಿ ಇರತಕ್ಕ ಎಲ್ಲ ಪಾರ್ಥಿವ ಕಣಗಳನ್ನ ಕೌಂಟ್ ಮಾಡೋದು ಅದು ಅಸಾಧ್ಯ. ಆದರೆ ಒಂದು ಜ್ಞಾನಿಯಾದವ ಬೇಕಾದ್ರೆ ಟೀಮ್ ವರ್ಕ್ ಮಾಡಿ ಅದನ್ನ ಮಾಡ್ಬೋದು. ಸಾಮಾನ್ಯ ಜನರಿಗೆ ಮಾಡ್ಲಿಕ್ಕೆ ಆಗದೆ ಇದ್ರೂ ಕೂಡ ಜ್ಞಾನಿಗಳಾದವರು ಮಾಡ್ಬೋದು, ಯೋಗ ಶಕ್ತಿಯಿಂದ ಬೇಕಾದ್ರೆ ಮಾಡ್ಬೋದು. ಆದರೂ ಪರಮಾತ್ಮನ ಗುಣಗಳನ್ನ ಅಂಥವರಿಂದಲೂ ಕೂಡ ಕೌಂಟ್ ಮಾಡಲಿಕ್ಕೆ ಬರೋದಿಲ್ಲ. ಲಕ್ಷ್ಮೀ ದೇವಿಯೇ ಸ್ವತಃ ಒಂದು ರೂಪದಿಂದ ಪರಮಾತ್ಮನ ಪಾದದ ಉಗುರಿನ ತುದಿಯಲ್ಲಿ ಇರತಕ್ಕ ಗುಣಗಳನ್ನ ಕೌಂಟ್ ಮಾಡ್ತಾ ಇದ್ದಾರೆ. ಒಂದು ರೂಪದಿಂದ ಅದೇ ಕೆಲಸ. ಎಷ್ಟು ಗುಣಗಳಿದೆ ವಿಚಾರ ಮಾಡೋಣ ಹಾಗೆಂತ ಪ್ರಾರಂಭ ಮಾಡಿ ಅದಕ್ಕಿನ್ನು ಕೊನೆ ಕಾಣ್ತಾನೆ ಇಲ್ಲವಂತೆ. ಅದರಿಂದ ಎಂತಹ ಜ್ಞಾನಿಗಳು ಲಕ್ಷ್ಮಿ, ಅವರಿಂದಲೂ ಆಗೋದಿಲ್ಲ. ಹಾಗೆಂದ್ರೆ ಬ್ರಹ್ಮಾದಿಗಳು ನಾವೇನ್ ಮಾಡ್ತೀವಿ ಹಾಗೆ ಅಂತ ಬ್ರಹ್ಮದೇವರು ಕೇಳಿದಾಗ ನಾವೇನ್ ಮಾಡೋದು ಅಂತ ನಮ್ಮ ವಿಚಾರ ನಾವು ನೋಡ್ಕೋಬೇಕು. ಅಂತ ಪರಮಾತ್ಮನನ್ನ ನಾನು ದೇವರು ಒಂದು ಅಂತ ಯಾವ ಬಾಯಿಂದ ಹೇಳಿಕೆ ಸಾಧ್ಯ? ಹಾಗೆ ಇನ್ನೊಂದು ಮಾತು ಹೇಳ್ತಾರೆ ಬ್ರಹ್ಮದೇವರು, ಛಸ್ಕಂಬಯಸ್ವರಭಸ ಸ್ಥಲಿತಂ ತ್ರಿಪೃಷ್ಟಂ. ಪರಮಾತ್ಮ ತ್ರಿಪೃಷ್ಟ 3 ಹೆಜ್ಜೆಯಿಂದ ತ್ರಿವಿಕ್ರಮನಾಗಿ ಬೆಳೆದಾಗ ಏನಾಯ್ತು? ಆ ಕಾಲಿನ ವೇಗ, ಆ ಕಾಲನ್ನು ಎತ್ತಾನೆ ಅದು ಕಾಂಪೌಂಡ್ ವಾಲಿಗೆ ತಾಕಿತ್ತು. ಬ್ರಹ್ಮಾಂಡದ ಕಾಂಪೌಂಡ್ ವಾಲ್ ತಾಕಿತ್ತು ಅಂತ ನಾವು ನೋಡ್ತೀವಿ. ಕಾಂಪೌಂಡ್ ವಾಲ್ ಸೀಳಿ ಹೊರಗಿದ್ದ ನೀರೆಲ್ಲ ಒಳಗೆ ಬಂದು ಬ್ರಹ್ಮದೇವರು
ಆ ನೀರನ್ನು ಹಿಡಿದು ಪಾದಪೂಜೆ ಮಾಡಿ ಅದೇ ಗಂಗೆಯಾಗಿ ಹರಿಯಿತು ಅಂತ ವಿಚಾರ. ಆ ಒಂದು ವೇಗದಲ್ಲಿ ಏನಾಯ್ತಂದ್ರೆ ಸ್ವರಭಸ ಆ ಸತ್ಯಲೋಕ ನಡುಗ್ಲಿಕ್ಕೆ ಶುರುವಾಯ್ತಂತೆ. ನಾವು ಭೂಕಂಪ ಕೇಳ್ತೀವಿ, ಆದ್ರೆ ಸತ್ಯಲೋಕ ಕಂಪ ಕೇಳಿದ್ದಿಲ್ಲ. ಭೂಕಂಪ ಹಾಗಾಗಿ ನಾವು ಅಲ್ಲಿ ನೋಡ್ತೀವಿ, ಭೂಕಂಪ ಆಯಿತು ಅಂತ ನ್ಯೂಸ್ ಬರ್ತದೆ. ಆದ್ರೆ ಸತ್ಯಲೋಕ ಕಂಪನ ಆಯ್ತಂತೆ. ಯಾವಾಗ? ಪರಮಾತ್ಮನ ಆ ಪಾದದ ವೇಗದಿಂದ ತ್ರಿವಿಕ್ರಮನಾಗಿ ಬಂದಾಗ ಅದನ್ನ ಪರಮಾತ್ಮನೇ ತಾನೇ ನಿಲ್ಲಿಸಿದಂತೆ, ಅಲಗಾಡದಂತೆ ಸತ್ಯಲೋಕ ಸ್ಥಿರವಾಗಿ ಇರುವಂತೆ ಮಾಡಿದ ಅಂತ ಹೇಳ್ತಾರೆ. ಅದರಿಂದ ಇದು ನನ್ನ ಪರಿಸ್ಥಿತಿ ದೇವರ ಗುಣಗಳನ್ನ ಸಂಪೂರ್ಣ ಮಾಡ್ಲಿಕ್ಕೆ ಗಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ನಾನಿರುವ ಮನೆ ಸತ್ಯಲೋಕ ಅದು ನಿನಗೆ ದೊಡ್ಡದು ಅಂತ ಅನಿಸ್ತದೆ. ಆದರೆ ಪರಮಾತ್ಮ ಈ ತರ ಮಾಡಿ ನೋಡಿ, ಇದೆಲ್ಲ ಸಣ್ಣ ವಿಚಾರ. ಇದು ಸಣ್ಣ ವಿಚಾರ ಅಂದ್ರೆ ನಮಗೆಲ್ಲೂ ಹುಡುಕಿದ್ರೂ ಸಿಗೋದು ಕಷ್ಟ ಇದೆ. ಅದನ್ನ ಬ್ರಹ್ಮದೇವರು ಮನಸ್ಸೊಳಗೆ ಇಟ್ಟು ನಾರದರಿಗೆ ಉಪದೇಶ ಮಾಡ್ತಾರೆ ನೋಡಿ. ಅದನ್ನು ಪರಮಾತ್ಮ ಯಾವಾಗಲೂ ಅವತಾರ ಮಾಡಿದ್ದು ವಾಮನಾವತಾರ, ಈಗ ಕೃಷ್ಣಾವತಾರ ಮುಗಿದು ನಡೆಯುವ ಮಾತು ಇವೆಲ್ಲ. ಅದನ್ನು ವೇದವ್ಯಾಸರು ದಾಖಲೆ ಮಾಡ್ತಾ ಇದ್ದಾರೆ. ಆದರೆ ಬ್ರಹ್ಮದೇವರು ನಾರದರು ಯಾವಾಗ ಮಾತಾಡಿದ್ರು ಅದರ ಟೈಮ್ ಲೈನ್ ಸ್ಪಷ್ಟ ಇಲ್ಲ. ಪ್ರಾಯಶಃ ವಾಮನಾವತಾರ ಆದಮೇಲೆ ಇದೆ, ಯಾಕಂದ್ರೆ ವಾಮನಾವತಾರವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಇರುವಾಗ ನಾನಾಗಲಿ ನನ್ನ ಲೋಕ ಆಗಲಿ ಇದರ ಪರಿಸ್ಥಿತಿ ಇದು. ಹಾಗಿರುವಾಗ ನನ್ನನ್ನೇ ಸ್ವತಂತ್ರ, ನಾನೇ ಎಲ್ಲವನ್ನು ಸೃಷ್ಟಿ ಮಾಡ್ತೇನೆ ಎಂತ ಸುಳ್ಳು ಮಾತಾಡಿದಿರಿ ನೀವು ಹಾಗೆ ಅಂತ ನಾರದರನ್ನ ಕೇಳ್ತಾ ಇದ್ದಾರೆ. ಇಷ್ಟು ವಿಚಾರ ಇದೆ ಅದರಲ್ಲಿ ಅಂತ ಒಟ್ಟು. ಇನ್ನು ನಾಂತಂ ವಿದಾಮ್ಯಹಮಮೀ ಮುನಯಃ ಪ್ರಜೇಶಾಃ ಮಾಯಾಬಲಸ್ಯ ಪುರುಷಸ್ಯ ಕುತೋಪರೇಯೇ ಗಾಯನ್ ಗುಣಾನ್ ದಶಶತಾನನ ಆದಿದೇವಃ ಅಧುನಾಪಿ ಸಮವಸ್ಯತಿ ನಾಸ್ಯ ಪಾರಂ. ಪರಮಾತ್ಮನ ಗುಣಗಳ ಅಪಾರ ಅಂತ ಹೇಳಿದ್ರಲ್ವಾ, ಅದನ್ನ ನಾಂತಂ ವಿದಾಮಿ, ನಾನು ತಿಳಿದಿಲ್ಲ. ಸರಿ, ನೀವು ತಿಳಿದಿಲ್ಲ, ಈ ಮುನಿಗಳು ಋಷಿಗಳು ಅವ್ರು ತಿಳಿದಿದ್ದಾರಾ? ಅವರು ತಿಳಿದಿಲ್ಲ. ಇನ್ನು ಪ್ರಜೇಶರು, ಪ್ರಜಾಪತಿಗಳು, ನವ ಪ್ರಜಾಪತಿಗಳು ಅಂತ ಹಿಂದೆ ಬಂದ್ರಲ್ಲ, ಅವರು ತಿಳಿದಿದ್ದಾರಾ? ಅವರು ತಿಳಿದಿಲ್ಲ. ಅಂತಹ ಮಾಯಾಬಲಸ್ಯ ಪುರುಷಸ್ಯ ಕುತೋ ಅಪರೋಯೆ. ಈ ರೀತಿಯಾಗಿ ದೇವರನ್ನ ಕಂಡವರು, ದೇವತೆಗಳು, ಋಷಿಗಳು, ಪ್ರಜಾಪತಿಗಳು ಇಂಥವರೇ ಕಂಡಿಲ್ಲ. ಇನ್ನು ಬೇರೆಯವರ ವಿಚಾರ ಇನ್ನು ಏನಂತ ಹೇಳೋದು? ಸರಿ, ನಿಮಗೆ 4 ಮುಖ ಅಷ್ಟೇ, ನೀವು 4 ಮುಖ ಆದ್ರಿಂದ ನಿಮಗೆ ತಿಳಿದಿಲ್ಲವೋ ಏನೋ. ಆದರೆ ಶೇಷದೇವರಿಗೆ, ಆದಿಶೇಷನಿಗೆ, ಅವರಿಗೆ 1000 ಹೆಡೆ. ಅವರು ಬೇಕಾದ್ರೆ ಏನೋ ವಿಚಾರ ಮಾಡ್ಬೋದೋ ಏನೋ ಅಂತ ಒಂದು ನಾರದರ ಮನಸ್ಸಿನಲ್ಲಿ ಸಂಶಯ ಬಂತೋ ಏನೋ. ಅದಕ್ಕೂ ಬ್ರಹ್ಮದೇವರು ಉತ್ತರ ಕೊಟ್ಬಿಡ್ತಾರೆ ನೋಡಿ. ಗಾಯನ್ ಗುಣಾನ್ ದಶಶತಾನನ, ದಶಶತ ಅಂದ್ರೆ 10 × 100, 1000 ಹೆಡೆ ಇರತಕ್ಕ ಆದಿದೇವ ಶೇಷಃ, ಶೇಷದೇವರು ಅಧುನಾಪಿ ಸಮವಸ್ಯತಿ ನಾಸ್ಯ ಪಾರಂ, ಈಗಲೂ ಕೂಡ ವಿಚಾರ ಮಾಡ್ತಾ ಇದ್ದಾರೆ ಪರಮಾತ್ಮನ ಗುಣಗಳು ಎಷ್ಟಿದೆ 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 ಹಾಗೆ. ಆದರೆ ನಾಸ್ಯ ಪಾರಂ, ಅದರ ಕೊನೆಯನ್ನ ಅವರು ಕೂಡ ಕಂಡಿಲ್ಲ. ಅದರಿಂದ 4 ತಲೆ ಇರತಕ್ಕ ನನಗೂ ಗೊತ್ತಿಲ್ಲ, ಪೂರ್ಣ ಕಂಡಿಲ್ಲ. 1000 ಹೆಡೆ ಇರತಕ್ಕ ಶೇಷದೇವರು ಕೂಡ ಅದನ್ನ ಪರಮಾತ್ಮನ ಗುಣಗಳನ್ನ ತಿಳಿದಿಲ್ಲ ಅಂತ ಆದ ಮೇಲೆ ಬೇರೆಯವರ ಪಾಡು ಇನ್ನೇನು ಅಂತ ಹೇಳೋದು? ಹಾಗೆ ಇದು ವಿಚಾರ. ಯೇಷಾಂ ಸ ಏವ ಭಗವಾನ್ ದಯೇದನಂತಃ ಸರ್ವಾತ್ಮನಾಶ್ರಿತ ಪದೋ ಯದಿ ನಿರ್ವ್ಯಲೀಕಂ ತೇ ವೈ ವಿದಂತ್ಯತಿ ತರಂತಿ ಚ ದೇವ ಮಾಯಾಂ ನೈಷಾಂ ಮಮಾಹಮಿತಿ ಧೀ ಶ್ವಸೃಗಾಲ ಭಕ್ಷ್ಯೇ. ಇದೆಲ್ಲ ನೋಡಿ ಮುತ್ತಿನಂತ ನುಡಿ ಇದು. ಮತ್ತೆ ದೇವರನ್ನ ತಿಳಿಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದೀರಿ. ಇನ್ನು ನಾವೇನು ಸಾಧನೆ ಮಾಡಿ ಶಾಸ್ತ್ರ ಓದಿ ಏನ್ ವಿಚಾರ ಇದೆಲ್ಲ ಹಾಗೆ ಅಂತ ಹೇಳಿದ್ರೆ, ಹೌದು, ನಮಗೆ ಏನು ಪರಮಾತ್ಮನ ಜ್ಞಾನ ಬಂದಿದೆ, ಭಕ್ತಿ ಬಂದಿದೆ,
ಇದು ನಾವು ನಮ್ಮ ಕರ್ಮದಿಂದ ನಾವು ಪ್ರಯತ್ನ ಪಟ್ಟು ನಮ್ಮ ಶ್ರಮದಿಂದ ಆದದ್ದಲ್ಲ ಇದು. ಮತ್ತೆ ಕೇವಲ ದಯೆಯ, ಪರಮಾತ್ಮನ ದಯೆ ಇದು. ನಮಗೆ ಅಲ್ಲಿ ಒಂದು ಭ್ರಾಂತಿ ಬಂದ್ಬಿಡುತ್ತದೆ. ನಾನು ಇಷ್ಟೆಲ್ಲ ಪಾಠ ಕೇಳಿದೆ, ಇಷ್ಟೆಲ್ಲ ನಾನು ಪಾಠ ಹೇಳಿದೆ, ಇಷ್ಟೆಲ್ಲ ಗುರುಗಳ ಹತ್ರ ವಿದ್ಯಾಪೀಠದಲ್ಲಿ ಇದ್ದು ನಾನು ಕಲಿತೆ, ಅದರಿಂದಲೇ ನನಗೆ ಜ್ಞಾನ ಬಂತು, ನನ್ನ ಪ್ರಯತ್ನದಿಂದಲೇ ನನಗೆ ಜ್ಞಾನ ಬಂತು. ದೇವ್ರು ನಗ್ತಾ ಇರ್ತಾನಂತೆ. ಏನು ನಿನ್ನ, ಹೌದು ನೀನಂತೂ ನಿನ್ನ ಒಳಗಿದ್ದು ಪ್ರಯತ್ನ ಮಾಡಿಸಿದ್ದು ನಾನೇ. ನಿನಗೆ ಕೇವಲ ನಿನ್ನ ಕರ್ಮ ನೋಡಿ ನಾನು ಫಲ ಕೊಟ್ಟದ್ದಲ್ಲ. ನೋಡಿ, ಒಂದು ಕರ್ಮ ಮಾಡಿದರೆ 90% ಫಲ ಹೋಗೋದು ದೇವತೆಗಳಿಗೆ ಅಂತ, 50% ಫಲ ಹೋಗೋದು ಋಷಿಗಳಿಗೆ ಅಂತ, ಮನುಷ್ಯರಿಗೆ 10% ಅಷ್ಟೇ ಫಲ. ಯಾಕಂದ್ರೆ ಅವರ ಕರ್ಮ ಹಾಗೆ ಇರ್ತದೆ, ಅವರ ಪ್ರಯತ್ನ, ಅವರ ಭಕ್ತಿ ಶ್ರದ್ಧೆ ಅಷ್ಟೇ ಇರ್ತದೆ. ಅದರಿಂದ ಅದು 10% ಕೂಡ ಯಾಕೆ ಕೊಡ್ತಾನೆ ಅಂದ್ರೆ ಅದು ನಮ್ಮ ಪ್ರಯತ್ನದಿಂದ ಅಲ್ಲ, ಅದು ದೇವರ ದಯೆ ಅಂತ ಚಿಂತನೆ ಮಾಡಿ ಅಂತಾರೆ. ನಮ್ಮಲ್ಲಿ ಏನು ಜ್ಞಾನ ಇದೆ ನೋಡಿ, ಇದು ಬ್ರಹ್ಮದೇವರು ಹೇಳುವ ಮಾತು. ಭಗವಾನ್ ದಯೆಯೇತ್ ಅನಂತಹ ಸರ್ವಾತ್ಮನಾಶ್ರಿತ ಪದ ಎದೆ ನಿರ್ವೇಳಿ. ಅದರಿಂದ ಇದೆಲ್ಲ ಕೇವಲ ಪರಮಾತ್ಮನ ದೇವರಲ್ಲಿ ಗುಣವೇ ಇಲ್ಲ ಅಂತ ಮಾಯಾವಾದಿಗಳು ಹೇಳ್ಬಿಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಬ್ರಹ್ಮದೇವರು ಪರಮಾತ್ಮನ ದಯೆ ಅಂತ ಶಬ್ದವನ್ನು ಬಳಸಿದ್ದಾರೆ. ಭಗವಾನ್ ದಯೆಯೇತ್, ಪರಮಾತ್ಮನ ದಯೆ ಮಾಡಲಿ, ಪರಮಾತ್ಮನ ದಯೆಯಿಂದಲೇ ನಾವು ತಿಳಿಲಿಕ್ಕೆ ಸಾಧ್ಯ. ಸರ್ವಾತ್ಮನ ಆಶ್ರಿತ ಪದ, ಎಲ್ಲಾ ರೀತಿಯಿಂದಲೂ ಕೂಡ ಯಾರು ಪರಮಾತ್ಮನನ್ನು ಆಶ್ರಯಿಸಿ ಇದ್ದಾರೆ ಅವರು ದೇವರನ್ನ ತಿಳಿಲಿಕ್ಕೆ ಸಾಧ್ಯ. ತೇವೈ ವಿದಂತಿ ಅತಿತರಂತಿ ಚ ದೇವಮಾಯಾಂ, ಅಂಥವರೇ ಪರಮಾತ್ಮನನ್ನ ತಿಳಿಯುತ್ತಾರೆ. ಮತ್ತೆ ದೇವಮಾಯೆ, ಪರಮಾತ್ಮನ ಮಾಯೆ ಏನಿದೆ, ಬಂಧಕ ಶಕ್ತಿಯನ್ನ ದಾಟುತ್ತಾರೆ. ನೈಷಾ ಮಮಾಹಮಿತಿ ದೀಹಿ, ಯಾರಿಗೆ ನಾನು ನನ್ನದು ಆ ಬಂಧನ ಶಕ್ತಿ ಇದಲ್ಲ, ದೇವರ ಬಂಧನ ಶಕ್ತಿ, ಅದನ್ನು ಯಾರು ಮೀರೋದಿಲ್ಲ ಅವರು ಪರಮಾತ್ಮನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಮಾಯೆಯನ್ನು ಕೂಡ ದಾಟಲಿಕ್ಕೆ ಸಾಧ್ಯ ಇಲ್ಲ. ಮಮಾಹಂ ಅಂತ ಎಲ್ಲಿದೆ? ಶ್ವಸೃಗಾಲ ಭಕ್ಷ್ಯೇ, ಈ ನಮ್ಮ ದೇಹದಲ್ಲಿ ಇದೆ ಅಂತಾರೆ. ಮಮಕಾರ ಅಹಂಕಾರ ಎಲ್ಲಿದೆ? ಇದು ನಂದು ಶರೀರ, ಇದು ನಂದು ಅಂತ ಈ ಒಂದು ಶರೀರದ ಮೇಲೆ. ಅದೆಂತ ಶರೀರ? ಶ್ವಸೃಗಾಲ ಭಕ್ಷ್ಯೆ, ನರಿನಾಯಿಗಳು ತಿನ್ಲಿಕ್ಕೆ ಯೋಗ್ಯವಾದ ಈ ಶರೀರದಲ್ಲಿ ಅಹಂಕಾರ ಮಮಕಾರವನ್ನ ಮಾಡ್ತಾ ಇರತಕ್ಕ ಜನರಿಗೆ ದೇವರ ಜ್ಞಾನ ಬರೋದಿಲ್ಲ, ದೇವರನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ದೇವರ ಮಾಯೆಯನ್ನ ದಾಟಲಿಕ್ಕೆ ಸಾಧ್ಯ ಇಲ್ಲ. ನರಿನಾಯಿಗಳು ತಿನ್ನತಕ್ಕ ಈ ಶರೀರದ ಗತಿ ಅಷ್ಟೇ, ಒಂದು ಸುಟ್ಟೋಗ್ತದೆ, ಅಥವಾ ಮಣ್ಣಲ್ಲಿ ಹೂತು ಹೋಗ್ತದೆ, ಅಥವಾ ನರಿನಾಯಿಗಳು ತಿಂದು ಹೋಗ್ತದೆ. ಅಂತ ಶರೀರದಲ್ಲಿ ನಾನು ನನ್ನದು ಅಂತ ಏನು ಆರ್ಭಾಟ ಮಾಡ್ತೀವಿ ನಾವು. ಅಂತ ಅದರಿಂದಲೇ ದೇವರನ್ನ ತಿಳಿಯೋದಿಲ್ಲ, ದೇವರ ಮಾಯೆಯನ್ನು ಕೂಡ ದಾಟಲಿಕ್ಕೆ ಸಾಧ್ಯ ಇಲ್ಲ. ನಾವು ಹಿಂದೆ ನೋಡಿದ್ದೀವಿ, ದೇವರ ಮಾಯಾ ಅಂದ್ರೆ ಏನು? ದೇವರ ಬಂಧನ ಶಕ್ತಿ. ಸತ್ವಗುಣ, ರಜೋಗುಣ, ತಮೋಗುಣದಲ್ಲಿ ಅಂದರೆ ಜ್ಞಾನೇಂದ್ರಿಯದಲ್ಲಿ ಇದ್ದು ಪರಮಾತ್ಮ ನಾನೇ ಸುಖವನ್ನ ಪಡ್ತಾ ಇದ್ದೇನೆ ಅಂತ ಒಂದು ಅಭಿಮಾನವನ್ನು ಹುಟ್ಟಿಸಿಬಿಡ್ತಾನೆ. ಕರ್ಮೇಂದ್ರಿಯದಲ್ಲಿ ಇದ್ದು ರಜೋಗುಣ, ನಾನೇ ಕರ್ಮಗಳನ್ನ ಮಾಡಿದೆ ಹಾಗೆ ಅಂತ ಅಭಿಮಾನವನ್ನ, ಕರ್ಮದ ಮೇಲೆ ಅಭಿಮಾನವನ್ನು ಹುಟ್ಟಿಸಿಬಿಡುತ್ತದೆ. ಇನ್ನು ಶರೀರದಲ್ಲಿ ಇದ್ದು ತಮೋಗುಣ ಏನ್ ಮಾಡುತ್ತದೆ? ಶರೀರವನ್ನ ಆಶ್ರಯಿಸಿ ನಾನೇ ರೋಗಾದಿಗಳನ್ನೆಲ್ಲ ಅನುಭವಿಸ್ತಾ ಇದ್ದೇನೆ ಅಂತ ಅಲ್ಲೂ ಮಮತಾ ಬುದ್ಧಿಯನ್ನು ತಂದು ಕೊಟ್ಬಿಡ್ತದೆ. ಈ ರೀತಿಯಾಗಿ ಸ್ಥೂಲವಾದ ಈ ಸತ್ವಗುಣ, ರಜೋಗುಣ, ತಮೋಗುಣ ಏನ್ ಮಾಡುತ್ತದೆ? ನಮಗೆ ಬಂಧನವನ್ನು ಉಂಟು ಮಾಡುತ್ತದೆ. ಅದನ್ನ ದಾಟಬೇಕು. ಹಾಗೆ ಅಂದ್ರೆ ಏನು ಸಾಧನೆ? ಭಕ್ತಿಯೇ ಸಾಧನೆ. ಪರಮಾತ್ಮನಲ್ಲಿ ಯಾರು ಭಕ್ತಿ ಮಾಡಿ ಪರಮಾತ್ಮನ ದಯೆಯಿಂದ ದೇವರನ್ನ ತಿಳಿತಾರೆ, ಅವರು ಈ ದೇವಮಾಯೆಯನ್ನ ದಾಟುತ್ತಾರೆ. ಯಾರು ನರಿನಾಯಿಗಳು ತಿನ್ನತಕ್ಕ ಟಾರ್ಗೆಟ್ ಆದ ಈ ಶರೀರದಲ್ಲಿ ಅಹಂಕಾರ ಮಮಕಾರ, ನಾನು ನನ್ನದು ಅಂತ ಅಹಂಕಾರದಿಂದ ಇರ್ತಾರೆ, ಅವರಿಗೆ ದೇವರನ್ನ ತಿಳಿಯಲಿಕ್ಕೂ ಸಾಧ್ಯ ಇಲ್ಲ, ಅವರ ಮಾಯೆಯನ್ನು ದಾಟಲಿಕ್ಕೂ ಸಾಧ್ಯ ಇಲ್ಲ ಹಾಗೆ ಅಂತ ನಾರದರಿಗೆ ಹೇಳ್ತಾರೆ. ವೇದಾಹಮಂಗ ಪರಮಸ್ಯ ಹಿ ಯೋಗಮಾಯಾಂ ಯೂಯಂ ಭವಶ್ಚ ಭಗವಾನಥ ದೈತ್ಯವರ್ಯಃ ಪತ್ನಿ ಮನೋ ಸಚ ಮನುಸ್ತದಪತ್ಯ ಭೂತಾಃ ಪ್ರಾಚೀನ ಬರ್ಹಿ ಋಭುರಂಗ ಉತಧ್ರುವಶ್ಚ ಇಕ್ಷ್ವಾಕುರೈಲ ಮುಚುಕುಂದ ವಿದೇಹಗಾದಿ ರಘು ಅಂಬರೀಷ ಸಗರ ಗಯನಾಹುಷಾದ್ಯಾಃ ಮಾಂಧಾತ್ರ
ಮಾಂಧಾತೃ ಹಳರ್ಕ ಶತಧನ್ವನ ರಂತಿದೇವ ದೇವವ್ರತ ಬಲಿರಮೂರ್ತಯೋ ದಿಲೀಪಃ ಸೌಭರಿ ಉದಂಕ ಶಿಬಿ ದೇವರ ಪಿಪ್ಪಲಾದಾಹ ಸಾರಸ್ವತೋದ್ಧವ ಪರಾಶರ ಭೂರಿಶೇನಾಹ ಏನ್ಯೇ ವಿಭೀಷಣ ಹನುಮತ್ ಉಪೇಂದ್ರದತ್ತ ಪಾರ್ಥಾರ್ಷ್ಟಿಶೇನ ವಿದುರ ಶ್ರುತದೇವ ಮುಖ್ಯಾಹ ತೇವೈ ವಿದಂತಿ ಅತಿತರಂತಿ ಚ ದೇವಮಾಯಾಂ ಸ್ತ್ರೀ ಶೂದ್ರ ಹೂಣ ಶಬರಾ ಅಪಿ ಪಾಪಜೀವಾಹ ಯದ್ಯದ್ಭುತ ಕ್ರಮಪರಾಯಣ ಶೀಲಶಿಕ್ಷಾಹ ತಿರ್ಯಜ್ಜನ ಅಪಿ ಕಿಮು ಶ್ರುತಧಾರಣಾಯೇ. ಎಷ್ಟು ಚಂದ ಇದೆ ನೋಡಿ ಮಾತು. ಪರಮಾತ್ಮನ ಮಾಯೆಯನ್ನ ಯಾರು ದಾಟ್ಲಿಕ್ಕೆ ಸಾಧ್ಯ? ಪರಮಾತ್ಮನ ದಯೆಗೆ ಪಾತ್ರರಾದವರು. ಅಲ್ಲ, ಅಂಥವ್ರು ಯಾರ ಇದ್ದಾರಾ? ಸುಮ್ಮನೆ ನೀವೇನೋ ಹೇಳ್ಕೊಂಡು ಹೋಗ್ತಾ ಇದ್ದೀರಿ. ಪರಮಾತ್ಮನ ದಯೆ ಪಡೆದವರು ಯಾರಿದ್ದಾರೆ? ಆ ಥರ ಯಾರು ಇಲ್ಲಲ್ಲ. ಹಾಗೆಂದ್ರೆ ಬ್ರಹ್ಮದೇವರೇ ಹೇಳ್ತಾರೆ, ವೇದಾಹಂ ಅಂಗ, ಹೇ ಅಂಗ ನಾರದ, ನನಗೆ ಗೊತ್ತಿದೆ ಪರಮಾತ್ಮನ ದೇವಮಾಯೆ, ನಾನು ಅರಿತಿದ್ದೇನೆ, ನಾನು ದಾಟಿದ್ದೇನೆ ಅಂತ ಅರ್ಥ. ಮತ್ತು ಯು ಎಂ, ನೀವು ಅಂದರೆ ಸನಕಾದಿಗಳು ಸೇರಿದ ಈ ಋಷಿಗಳು ಅಂತ ಒಟ್ಟು. ಭವಶ್ಚ ರುದ್ರದೇವರು, ಭಗವಾನ್ ಅಂತ ಪರಮಾತ್ಮನ ದೇವಮಾಯೆಯನ್ನು ನಾವೆಲ್ಲ ತಿಳಿದಿದ್ದೀವಿ, ದಾಟ್ತೀವಿ ಹಾಗೆ ಅಂತ. ದೈತ್ಯವರ್ಯ ಪ್ರಹ್ಲಾದ, ಪತ್ನಿ ಮನುವಿನ ಪತ್ನಿ ಸ್ವಯಂಭುವ ಮನುವಿನ ಪತ್ನಿ ಶತರೂಪ, ಸಚ ಮನು ವೈವಸ್ವತ ಮನು ಅಥವಾ ಸ್ವಯಂಭುವ ಮನು, ತದಪತ್ಯಭೂತ ಸ್ವಯಂಭುವ ಮನುವಿನ ಮಕ್ಕಳು ಪ್ರಾಚೀನ ಬರಿಹಿ ಅವರು, ಋಭು ಅಂತ ಒಬ್ಬ, ಅಂಗ ಉತ ಧ್ರುವಶ್ಚ, ಉತ್ತಾನಪಾದ ಧ್ರುವ ಅಂತೆಲ್ಲ ಇದ್ದಾರಲ್ಲ ಅವರೆಲ್ಲ. ಇನ್ನು ಇಕ್ಷ್ವಾಕು ಆ ಥರ ಹೆಸರನ್ನೇ ಹೇಳ್ತಾ ಇದ್ದಾರೆ. ಋಭು, ಅಂಗರಾಜ, ಧ್ರುವ, ಇಕ್ಷ್ವಾಕು, ಪುರೂರವ, ಮುಚುಕುಂದ, ವಿದೇಹ, ಗಾದಿ, ರಘು, ಅಂಬರೀಷ, ಸಗರ, ಗಯ, ಯಯಾತಿ, ಅಲರ್ಕ, ಶತಧನ್ವ, ರಂತಿದೇವ, ದೇವವ್ರತ, ಬಲಿಚಕ್ರವರ್ತಿ, ಅಮೂರ್ತರಯ, ದಿಲೀಪ, ಸೌಭರಿ, ಉದಂಕ, ಶಿಬಿ, ದೇವಲ, ಪಿಪ್ಪಲಾದ, ಸಾರಸ್ವತ, ಉದ್ಧವ, ಪರಾಶರ, ಭೂರಿಶೇನ, ವಿಭೀಷಣ, ಹನುಮಂತ ದೇವರು, ಉಪೇಂದ್ರ, ದತ್ತ, ಅರ್ಜುನ, ಆರ್ಷ್ಟಿಶೇನ, ವಿದುರ, ಶ್ರುತದೇವ ಮೊದಲಾದ ಜ್ಞಾನಿಗಳು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಪರಮಾತ್ಮನ ತಿಳಿದಿದ್ದಾರೆ. ಅಂಥವರು ಪರಮಾತ್ಮನ ಮಾಯೆಯನ್ನ ದಾಟಿ ನನ್ನನ್ನು ಹೊಂದುತ್ತಾರೆ ಹಾಗೆ ಅಂತ ಒಟ್ಟು ವಿಚಾರ. ತೇವೇ ವಿದಂತ್ಯತಿತರಂತೆ, ಅವರೇ ಪರಮಾತ್ಮನ ತಿಳಿತಾರೆ, ದೇವಮಾಯೆಯನ್ನ ದಾಟುತ್ತಾರೆ ಹಾಗೆ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೆ ಪರಮಸ್ವರತ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ.